ನಮಸ್ತೆ ಪ್ರಿಯ ವೀಕ್ಷಕರೇ, ತಮಗೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಚರ್ಚೆ ಮಾಡುತ್ತಿರುವ ವಿಚಾರವೆಂದರೆ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ ಹಾಗೂ ಎಂಪ್ಲಾಯ್ಮೆಂಟ್, ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಜ್ಯೋತಿಷ್ಯ ಮುಖಾಂತರ ಪ್ರತಿಯೊಬ್ಬರ ಜಾತಕದ ಪ್ರಕಾರ, ಲಗ್ನ ಹಾಗೂ ರಾಶಿಯ ಪ್ರಕಾರ ಒಂದು ವಿಶ್ಲೇಷಣೆಯನ್ನು ಮಾಡುವ ಸಣ್ಣ ಪ್ರಯತ್ನವನ್ನು ನಾನು ಮಾಡಿರ್ತೇನೆ. ವೀಕ್ಷಕರೇ, ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ಪ್ರಾರಂಭವಾಗುವುದೇ ಝೀರೋಯಿಂದ. ಹೇಗೆ ನಂತರ ಅಭಿವೃದ್ಧಿ ಹೊಂದುತ್ತಾರೆಂಬ ಪ್ರಶ್ನೆಗೆ ಉತ್ತರ, ನಿಮ್ಮೆಲ್ಲರಿಗೆ ನಿಮ್ಮ ತಂದೆ ತಾಯಿ ಇಟ್ಟಿರುವಂಥ ಹೆಸರನ್ನು ಸಮಾಜದಲ್ಲಿ ಜನರು ಗುರುತಿಸುವ ಮಟ್ಟಕ್ಕೆ ಒಂದು ಇತಿಹಾಸ ಸೃಷ್ಟಿಯಾಗುವ ಎತ್ತರಕ್ಕೆ ಬೆಳೆಸಿಕೊಳ್ಳುವುದು ನಿಮ್ಮ ಕೈಯಲ್ಲೇ ಇರುತ್ತದೆ. ಫಾರ್ ಎಕ್ಸಾಂಪಲ್ ನೋಡೋಣ, ನೀವು ಇವತ್ತಿನ ದಿನದಲ್ಲಿ ಶಾಪಿಂಗ್ ಮಾಡುತ್ತಿರುವ ವಿಶಾಲ್ ಮಾರ್ಟ್ ಒಂದು ಸಣ್ಣದಾದ ಅಂಗಡಿಯಲ್ಲಿ ಪ್ರಾರಂಭವಾಗಿರ್ತದೆ. ಹಾಗೆಯೇ ಅಮೆಝಾನ್ ಕಂಪನಿ ಕೂಡ ಒಂದು ಪುಟ್ಟದಾದ ಜಾಗದಲ್ಲಿ ಪ್ರಾರಂಭವಾಗಿರ್ತದೆ. ನೀವು ಕೂಲ್ ಡ್ರಿಂಕ್ಸ್ ಆಗಿ ಕುಡಿಯುವಂತಹ ಕೊಕೊಕೋಲಾ ಕಂಪನಿಯು 1974ರಲ್ಲಿ ಒಂದು ಪುಟ್ಟ ಅಂಗಡಿಯಲ್ಲಿ ಪ್ರಾರಂಭವಾಗಿರ್ತದೆ. ಹಾಗೆ ನೀವೆಲ್ಲರೂ ನೋಡುತ್ತಿರುವ ಹಾಗೂ ಕೇಳುತ್ತಿರುವ IT ದಿಗ್ಗಜ ಇನ್ಫೋಸಿಸ್ ಕೂಡ ಒಂದು ಪುಟ್ಟ ಸಂಸ್ಥೆಯಾಗಿ ಪ್ರಾರಂಭವಾಗಿರ್ತದೆ. ಮತ್ತು VRL ಸಂಸ್ಥೆ ಕೂಡ ಕೇವಲ ಒಂದು ಬಸ್ಸಿನಿಂದ ಇವತ್ತು 4,000 ಬಸ್ಸಿನವರೆಗೆ VRL ಎಂಬ ಸಂಸ್ಥೆಯ ಹೆಸರಿನ ಮೂಲಕ ಬೆಳೆದಿರುತ್ತದೆ. ಹಾಗಾಗಿ ಯಾವುದೇ ವ್ಯಕ್ತಿಯು ತನಗೆ ಇಟ್ಟಿರುವ ಹೆಸರನ್ನು ಬೆಳೆಸಬೇಕು, ಸಮಾಜದಲ್ಲಿ ಗುರುತಿಸಿಕೊಳ್ಳಬೇಕು ಅಂದರೆ ಅವರ ಜೀವನ ಪ್ರಾರಂಭವಾಗುವುದೇ ಝೀರೋಯಿಂದ. ಹಾಗಾಗಿ ನೀವು ಹಂತ ಹಂತವಾಗಿ ನಿಮ್ಮ ಪ್ರತಿಭೆಗೆ ತಕ್ಕಂತೆ ಬೆಳೆದು ನಿಮ್ಮ ತಂದೆ ತಾಯಿ ಹೆಸರಿಟ್ಟಿರುವ ಹೆಸರನ್ನು ನೀವು ಬೆಳೆಸಿಕೊಂಡು ಝೀರೋಯಿಂದ ಹೀರೋ ಆಗುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕಾಗಿರುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಮೂಲ ಉದ್ದೇಶ ನಿರುದ್ಯೋಗ ಹಾಗೂ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡುತ್ತಿರುವ ಕಾರಣ, ಮೊದಲನೇದು ನಮ್ಮ ದೇಶದ ಜನಸಂಖ್ಯಾ ಸ್ಫೋಟ, ಓವರ್ ಪಾಪ್ಯುಲೇಷನ್ ಭಾಳ ಮುಖ್ಯವಾದ ಕಾರಣವಾಗಿರ್ತದೆ. ಹಾಗೆ ಸಮಾಜದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ, ಪ್ರತಿಯೊಂದು ವ್ಯಾಪಾರದಲ್ಲೂ, ಕೆಲಸದಲ್ಲೂ ಕಾಂಪಿಟೇಷನ್, ಎಲ್ಲ ರೀತಿಯ ಉದ್ಯೋಗ, ವ್ಯಾಪಾರ ಪ್ರತಿಯೊಂದರಲ್ಲೂ ಕಾಂಪಿಟೇಷನ್ ಜಾಸ್ತಿ ಆಗಿರುತ್ತದೆ. ಸೊ ಯಾರು ಯಾವುದೇ ಡಿಗ್ರಿ, MSc, BEd, ಎಂಜಿನಿಯರ್, ಡಿಪ್ಲೊಮೊ, PhD ಎಷ್ಟೇ ಓದಿದರೂ ಕನಿಷ್ಠ ತಿಂಗಳಿಗೆ 20,000 ರೂಪಾಯಿಯನ್ನು ಅರ್ನು ಮಾಡದಿರುವಂತಹ ಪರಿಸ್ಥಿತಿ ಇದೆ. ಕಾರಣ ಇಷ್ಟೇ, ಒಂದು ಜನಸಂಖ್ಯಾ ಸ್ಫೋಟ, ಮತ್ತೊಂದು ಇಷ್ಟು ಜನಸಂಖ್ಯೆಗೆ ಸರಿಯಾದ ಕೆಲಸ ಇಲ್ಲದಿರುವುದು. ಸೊ ಈ ರೀತಿ ಪರಿಸ್ಥಿತಿಯಲ್ಲಿ ನಾವು ಹೇಗೆ ನಮ್ಮ ಜೀವನ ನಡೆಸೋದು ಅನ್ನೋದು ಕಷ್ಟಕರವಾಗಿರ್ತದೆ. ಇನ್ನು ಗೌರ್ಮೆಂಟ್ ಜಾಬ್ ಎಲ್ಲರೂ ಆಸೆ ಪಡ್ತಿರೋದು. ಬಟ್ 1,000 ಗೌರ್ಮೆಂಟ್ ಜಾಬ್ಗೆ 10 ಲಕ್ಷ ಮಂದಿ ಅಪ್ಲಿಕೇಶನ್ ಹಾಕಿರುತ್ತಾರೆ. ಫಾರ್ ಎಕ್ಸಾಂಪಲ್, ಹರಿಯಾಣ ರಾಜ್ಯದ ಸರ್ಕಾರ 500 ಮುನ್ಸಿಪಾಲ್ಟಿ ಜಾಬ್ಗಳಿಗೆ, ಅಂದರೆ ರೋಡ್ ಕಸ ಗುಡಿಸುವ ಒಂದು ಕೆಲಸಕ್ಕೆ ಪತ್ರಿಕಾ ಪ್ರಕಟಣೆ ಮಾಡಿರುತ್ತಾರೆ. ಆ ಒಂದು ಕೆಲಸಕ್ಕೆ 5 ಲಕ್ಷ ಜನ ಅಪ್ಲಿಕೇಶನ್ ಹಾಕಿರುತ್ತಾರೆ. ಅದರಲ್ಲಿ ಮಾಸ್ಟರ್ ಡಿಗ್ರಿ ಓದಿರೋಂಥ MA, MCom ಹಾಗೂ ಡಿಗ್ರಿ ಮಾಡಿರುವಂಥ 4 ಲಕ್ಷ ಅಪ್ಲಿಕೇಶನ್ ಜನ ಹಾಕಿರುತ್ತಾರೆ. ಕಾರಣ, ಗೌರ್ಮೆಂಟ್ ಕೆಲಸದಲ್ಲಿ ತಿಂಗಳಿಗೆ 28,000 ಸಂಬಳ ಅನ್ನೋದು ಒಂದಾದರೆ, ಮತ್ತೊಂದು ಪ್ರೈವೇಟ್ ಜಾಬ್ನಲ್ಲಿ ಅವರ ಸಂಬಳ ಕೇವಲ 15,000 ರೂಪಾಯಿ ಮಾತ್ರ ತಗೊಳ್ತಿರ್ತಾರೆ. ಸೊ ಓದಿಗೆ ತಕ್ಕಂತಹ ಕೆಲಸ ಯಾರಿಗೂ ಸಿಗುತ್ತಿಲ್ಲ. ಸಿಕ್ಕಿರುವ ಕೆಲಸದಲ್ಲಿ ಒಳ್ಳೆಯ ಸಂಬಳವಿರುವುದಿಲ್ಲ. ವೀಕ್ಷಕರೇ, ನೀವೆಲ್ಲರೂ ಯಾವುದೇ ಜಾಬ್ ಮಾಡಿ, ನಿಮ್ಮ ಸ್ವಂತ ಉದ್ದಿಮೆ ಅಥವಾ ಕೆಲಸವನ್ನು ಮಾಡಿ, ನಿಮ್ಮಿಂದ ಒಂದು 10 ಜನಕ್ಕೆ ಕೆಲಸ ಸಿಗುವ ಹಾಗೆ ಪ್ರಯತ್ನ ಮಾಡಿ. ಅದನ್ನು ಗುರಿಯಾಗಿಸಿಕೊಂಡು ನಿಮ್ಮ ಪೇರೆಂಟ್ಸ್ ನಿಮಗಿಟ್ಟಿರುವಂಥ ಹೆಸರನ್ನು ಬೆಳೆಸಿಕೊಂಡು ನಿಮ್ಮ ಜೀವನದಲ್ಲಿ ಸ್ವಂತ ದುಡಿಮೆ ಪ್ರಾರಂಭಿಸಲು ಮಿನಿಮಮ್ ಇವತ್ತಿನ ಕಾಂಪಿಟೇಷನ್ ಯುಗದಲ್ಲಿ 5ರಿಂದ 10 ವರ್ಷ ಟೈಮ್ ತಗೋಬೋದು. ಬಟ್ ನೀವು ಸ್ಟ್ರಗಲ್ ಮಾಡಿ ಒಂದು ಸಾರಿ ನೀವು ಹೆಸರು ಮಾಡಿದರೆ ನಿಮ್ಮ ಲೈಫ್ ಟೈಮ್ ಪೂರ ನಿಮ್ಮ ಹೆಸರಿರುತ್ತದೆ. ವೀಕ್ಷಕರೇ, ಇದು ಹೆಂಗೆ ಸಾಧ್ಯ ಅಂತೀರಾ? ನಿಮ್ಮಲ್ಲಿ ಏನು ಪ್ರತಿಭೆ ಇದೆ ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಿ.
ಒಂದು 5 ವರ್ಷ ಇನ್ನೊಬ್ಬರ ಹತ್ರ ವರ್ಕ್ ಎಕ್ಸ್ಪೀರಿಯನ್ಸ್ ಮಾಡಿ ನಂತರ ನಿಮ್ಮದೇ ಆದ ಐಡಿಯಾದಲ್ಲಿ ನೀವೇನು ಕೆಲಸ ಮಾಡಿರ್ತೀರ ಅದನ್ನು ಓನ್ ಜಾಬ್ ಮಾಡಿ ಬಿಸ್ನೆಸ್ ಮಾಡಿ, ಇಲ್ಲ ಟ್ಯುಟೋರಿಯಲ್ಸ್ ನಡೆಸಿ, ಇಲ್ಲ ನಿಮ್ಮದೇ ಆದ ಯಾವುದಾದ್ರು ಒಂದು ಸಂಸ್ಥೆ ಕೆಲಸ ಕಾರ್ಯಗಳೇ ತೊಡಗಿಕೊಳ್ಳಿ. ಖಂಡಿತ ನೀವು ಸಕ್ಸಸ್ ಕಾಣ್ತೀರ. ಫಾರ್ ಎಕ್ಸಾಂಪಲ್, ಒಂದು ಸ್ಪೋರ್ಟ್ಸ್ ವಿಚಾರದಲ್ಲಿ ನಾನು ಮಾತಾಡೋದಾದರೆ, ನಿಮಗೆ ಗೊತ್ತಿರೋ ಹಾಗೆ ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ ಆಗಿರುವ ಗುಗೇಶ್ ಕೂಡ 4ನೇ ತರಗತಿ ಡ್ರಾಪ್ಔಟ್ ಮಾಡಿ ತನ್ನ ಸ್ಕೂಲ್ ಡೇಸ್ನೆಲ್ಲ ಚೆಸ್ ಆಡೋಕ್ಕೆ ಮೀಸಲಿಟ್ಟು ತನ್ನ 17-18 ವರ್ಷ ವಯಸ್ಸಿಗೆ ವರ್ಲ್ಡ್ ಚೆಸ್ ಚಾಂಪಿಯನ್ ಆಗಿದ್ದಾರೆ. ಸೊ ಮೊದಲು ನಿಮ್ಮಲ್ಲಿರೋ ಪ್ರತಿಭೆಯನ್ನು ಗುರುತಿಸ್ಕೊಳ್ಳಿ, ಅದರಲ್ಲಿ ಏನಾದರೂ ಒಂದು ಸಾಧನೆ ಮಾಡಿ ಹೆಸರು ಮಾಡಿ, ಹಾಗೂ ನಿಮ್ಮಿಂದ ಒಂದು 10 ಜನಕ್ಕೆ ಕೆಲಸ ಕೊಡಿ. ಅದರಲ್ಲಿರೋ ಸುಖ ಸಂತೋಷ ಬೇರೆ ಯಾವುದರಲ್ಲೂ ಸಿಗಲ್ಲ. ನಿಮ್ಮ ಜಾತಕ ಪ್ರಕಾರ, ಹುಟ್ಟಿದ ದಿನಾಂಕ ಪ್ರಕಾರ, ಲಗ್ನ ಹಾಗೂ ರಾಶಿಯ ಪ್ರಕಾರ ಎಲ್ಲರೂ ಬೇರೆ ಬೇರೆ ಕೆಲಸ ಮಾಡಿ ಜೀವನ ಮಾಡುವಂಥದ್ದಾಗಿರ್ತದೆ. ಹಾಗಾಗಿ ನಿಮ್ಮ ಹುಟ್ಟಿದ ಸಂಖ್ಯೆ ಯಾರೆಲ್ಲ 1, 10, 19, 28 ಈ ಸಂಖ್ಯೆಯಲ್ಲಿ ಹುಟ್ಟಿರ್ತೀರ, ನೀವು ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಪಡಿ. ನಿಮಗೆ ಸರ್ಕಾರಿ ಉದ್ಯೋಗದಲ್ಲಿ ಅಥವಾ ಸರ್ಕಾರದ ಸಂಸ್ಥೆಗಳ ಮೂಲಕ ದುಡಿದು ಸಂಪಾದನೆ ಮಾಡಿ ಜೀವನ ಮಾಡುವಂತಹ ಒಂದು ಯೋಗವಿರುತ್ತದೆ. ನೆಕ್ಸ್ಟು 2, 11, 20 ಈ ಸಂಖ್ಯೆಯು ಕಲಾವಿದರಾಗುವ, ಕಲೆಯಲ್ಲಿ ಹೆಸರು ಮಾಡುವಂತಹ ಉದ್ಯೋಗದಲ್ಲಿ ನೀವು ನಿಮ್ಮ ಜೀವನವನ್ನು ಸಾಗಿಸುವಂತಾಗಿರ್ತದೆ. ಸಂಖ್ಯೆ 3, 27, 30 ಇವರಿಗೆ ಗುರುವಿನ ಕೆಲಸದಲ್ಲಿ, ಅಂದರೆ ಧಾರ್ಮಿಕ ಗುರು ಆಗಿರ್ಬೋದು ಅಥವಾ ಒಂದು ಇನ್ಸ್ಟಿಟ್ಯೂಷನಲ್ಲಿ ಟೀಚರ್ ಆಗಿರ್ಬೋದು, ಲೆಕ್ಚರರ್ ಆಗಿರ್ಬೋದು, ಈ ಒಂದು ಉದ್ಯೋಗ ಮಾಡಿ ನಿಮ್ಮ ಜೀವನವನ್ನು ನಡೆಸಬಹುದಾಗಿರ್ತದೆ. ಸಂಖ್ಯೆ 4, 13, 22 ಇದರಲ್ಲಿ ಹುಟ್ಟಿರುವಂತಹವರು, ಇವರು ಬಹಳ ಮುಖ್ಯವಾಗಿ ಮಾರ್ಕೆಟಿಂಗ್, ಅಂದರೆ ಓಡಾಡಿಕೊಂಡು ಕೆಲಸ ಮಾಡುವಂತಹ ಮಾರ್ಕೆಟಿಂಗ್ ಫೀಲ್ಡ್ನಲ್ಲಿ ಹೆಸರು ಮಾಡುವಂತಹ ಉದ್ಯೋಗದಲ್ಲಿ ನೀವು ಜೀವನ ಮಾಡುವುದಂತಾಗಿರ್ತದೆ. ನೆಕ್ಸ್ಟ್ ಸಂಖ್ಯೆ 5, 14, 23ರಲ್ಲಿ ನೀವು ಹುಟ್ಟಿದವರಾಗಿದ್ದರೆ, ನಿಮ್ಮ ಬುದ್ಧಿವಂತಿಕೆಗೆ ಸಂಬಂಧಪಟ್ಟಂತೆ ನಿಮ್ಮ ಮಾತಿನ ಮೂಲಕ, ಅಂದರೆ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಬ್ರೋಕರ್ಸ್ ಆಗಿರ್ಬೋದು, ಈ ರೀತಿ ಉದ್ಯೋಗ ಮಾಡುವ ಮೂಲಕ ನಿಮ್ಮ ಜೀವನವನ್ನು ನಡೆಸಬಹುದಾಗಿರ್ತದೆ. ನೆಕ್ಸ್ಟ್ ಸಂಖ್ಯೆ 6, 15, 24 ಇವರಿಗೆ, ಈ ದಿನಾಂಕದಲ್ಲಿ ಹುಟ್ಟಿರೋರಿಗೆ ಫ್ಯಾಷನ್ ಡಿಸೈನ್, ಆ್ಯಕ್ಟರ್, ಕಲಾವಿದರಾಗುವಂಥ ಉದ್ಯೋಗದಲ್ಲಿ ನಿಮ್ಮನ್ನು ಜೀವನವನ್ನು ನಡೆಸುವುದಾಗಿರ್ತದೆ. ನೆಕ್ಸ್ಟ್ ಸಂಖ್ಯೆ 7, 16, 25 ಈ ದಿನಾಂಕದಲ್ಲಿ ಹುಟ್ಟಿರೋರಿಗೆ ಆಧ್ಯಾತ್ಮದಲ್ಲಿ, ರಾಜಕೀಯದಲ್ಲಿ, ಸಾಮಾಜಿಕ ಸೇವೆಯಲ್ಲಿ ಉದ್ಯೋಗ ಮಾಡುವಂತಹ ಅವಕಾಶವಿರುತ್ತದೆ. ಸಂಖ್ಯೆ 8, 17, 26ರಲ್ಲಿ ಇವರಿಗೆ ಕಬ್ಬಿಣದ ಪದಾರ್ಥಗಳಲ್ಲಿ ವ್ಯಾಪಾರ, ರಾಜಕೀಯ, ಸಿನಿಮಾ ಆ್ಯಕ್ಟರ್ ಆಗುವಂಥ ಉದ್ಯೋಗದಲ್ಲಿ ಜೀವನ ಮಾಡುವಂತಾಗಿರ್ತದೆ. ಹಾಗೆ ಸಂಖ್ಯೆ 9, 18, 27 ಇವರಿಗೆ KEB, ಪೊಲೀಸ್, ಮಿಲಿಟರಿ ಅಂತಹ ಉದ್ಯೋಗದಲ್ಲಿ ನೀವು ಸೇವೆ ಮಾಡುವ ಅವಕಾಶವಿರುತ್ತದೆ. ಬಟ್ ಇದು ನಿಮ್ಮ ಹುಟ್ಟಿದ ದಿನಾಂಕಕ್ಕೆ ಸಂಬಂಧಿಸಿದಂತೆ ಜ್ಯೋತಿಷ್ಯದ ಮೂಲಕ ಒಂದು ವಿಶ್ಲೇಷಣೆ ಆಗಿರುತ್ತದೆ ಮತ್ತು ನಿಮ್ಮ ಲಗ್ನ ಹಾಗೂ ರಾಶಿಗೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರಿಗೂ ಅವರವರ ಜಾತಕಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಉದ್ಯೋಗ ಮಾಡುವಂತಹ ಯೋಗವಿರುತ್ತದೆ. 2025ರಲ್ಲಿ ಯಾವ ಲಗ್ನ ರಾಶಿಗೆ ತುಂಬ ಚೆನ್ನಾಗಿರುತ್ತದೆ ಅಂದರೆ, ಸಿಂಹ ಮೊದಲನಿಗೆ, ವೃಷಭ ರಾಶಿ ವೃಷಭ ಲಗ್ನ, ಸಿಂಹ ರಾಶಿ ಸಿಂಹ ಲಗ್ನ, ತುಲಾ ರಾಶಿ ತುಲಾ ಲಗ್ನ, ಧನಸ್ಸು ರಾಶಿ ಧನಸ್ಸು ಲಗ್ನ ಹಾಗೂ ಕುಂಭರಾಶಿ ಕುಂಭ ಲಗ್ನದವರೆಗೆ 2025ರಲ್ಲಿ ಹೊಸದಾಗಿ ವರ್ಕ್ ಬೇಕೆನ್ನುವಂಥ ಹಾಗೂ ಕಾಂಪಿಟೇಟಿವ್ ಎಕ್ಸಾಮ್ ಕಟ್ಟಿರುವಂಥವರಿಗೆ ಗೌರ್ಮೆಂಟ್ ಜಾಬ್ ಅಥವಾ ಪ್ರೈವೇಟ್ ಅಥವಾ MNC ಕಂಪ್ನಿಗಳಲ್ಲಿ ಅಥವಾ ಬಿಸ್ನೆಸ್ಸಲ್ಲಿ ನಿಮ್ಮ ಜಾತಕ ಪ್ರಕಾರ ಉದ್ಯೋಗವನ್ನು ಪಡೆದುಕೊಳ್ಳುವಂತಾಗಿರ್ತದೆ. ಈವರೆಗೆಲ್ಲರಿಗೂ ಅತ್ಯುತ್ತಮ ಸಮಯವಾಗಿರ್ತದೆ. ಎಸ್ಪೆಷಲಿ ಯೂತ್ಸ್ ಅಂದರೆ ಯುವತಿಯರಿಗೆ ಸ್ವಲ್ಪ ತಾಳ್ಮೆ ಇಟ್ಕೊಂಡು ಲೈಫ್ನಲ್ಲಿ ಒಂದು 5-6 ವರ್ಷ ಸ್ಟ್ರಗಲ್ ಮಾಡಿ ನಿಮ್ಮ ಪ್ರತಿಭೆಗೆ ತಕ್ಕಂತೆ ಉದ್ಯೋಗ ಮಾಡಿ ನಿಮ್ಮ ಜೀವನದಲ್ಲಿ ಒಂದು ಹೆಸರು, ಅಭಿವೃದ್ಧಿ, ಹಣಕಾಸನ್ನು ಸಂಪಾದನೆ ಮಾಡಿ ನೆಮ್ಮದಿಯ ಜೀವನವನ್ನು ನಡೆಸಿ ಸಂತೋಷವಾಗಿ ಜೀವನ ನಡೆಸಬೇಕಾಗುತ್ತದೆ. ಪ್ರಿಯ ವೀಕ್ಷಕರೇ, ನಿಮಗೆ ಈ ಚರ್ಚೆ ವಿಷಯದಲ್ಲಿ
ಕೇಳಿದ ನಂತರ ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಒಂದು ಕಾಮೆಂಟ್ ಹಾಕಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ನಿಮ್ಮ ಜೀವನದಲ್ಲಿ ಏನಾದ್ರು ಜಾತಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇದ್ದರೆ ಅಲ್ಲಿ ಸೂಚಿಸುವಂಥ ಸಂಖ್ಯೆಗೆ ಕರೆ ಮಾಡಿ ನಿಮಗೆ ತಕ್ಕಂತಹ ಉದ್ಯೋಗಕ್ಕೆ ಪ್ರಯತ್ನ ಪಡಿ. ನಮಸ್ಕಾರ.